ನ್ಯಾಷನಲ್ ಕ್ರಶ್ ಕಿರಿಕ್ ಪಾರ್ಟಿ ಬೆಡಗಿ ರಶ್ಮಿಕಾ ಮಂದಣ್ಣ ಪದೇ ಪದೇ ಒಂದಲ್ಲ ಒಂದು ವಿಚಾರಕ್ಕೆ ಟೀಕೆಗೆ ಗುರಿಯಾಗಿ ಟ್ರೋಲ್ಗೆ ಒಳಗಾಗ್ತಿರುವುದನ್ನು ನಾವೆಲ್ಲರೂ ಕೂಡ ನೋಡ್ತಾನೆ ಇದ್ದೀವಿ. ಇತ್ತೀಚೆಗಷ್ಟೇ ಅವರು ನಾನು ಹೈದರಾಬಾದ್ನಿಂದ ಬಂದಿದ್ದೀನಿ, ನಾನೊಬ್ಬಳೇ ಬಂದಿದ್ದೀನಿ, ನಿಮ್ಮೆಲ್ಲರ ಸಪೋರ್ಟ್ ಬೇಕು ಅಂತ ಛಾವಾ ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ಮಾತನಾಡಿದ್ದು ಕನ್ನಡಿಗರ ಮತ್ತು ಕನ್ನಡ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆಗಲೂ ಕೂಡ ರಶ್ಮಿಕಾ ಮಂದಣ್ಣ ವಿರುದ್ಧ ತೀವ್ರ ಆಕ್ರೋಶ ಕನ್ನಡಿಗರಿಂದ ವ್ಯಕ್ತವಾಗಿತ್ತು. ಆದರೆ ಇದೀಗ ಅಚ್ಚರಿ ಎಂಬಂತೆ ನಟಿ ರಶ್ಮಿಕಾ ಮಂದಣ್ಣ ಅವರ ಪರವಾಗಿ ಸ್ಯಾಂಡಲ್ವುಡ್ನ ಮೋಹಕ ತಾರೆ ಮಾಜಿ ಸಂಸದೆ ನಟಿ ರಮ್ಯಾ ಬ್ಯಾಟ್ ಬೀಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೇ ರಶ್ಮಿಕಾ ಮಂದಣ್ಣ ಅವರ ಬಗ್ಗೆ ಟ್ರೋಲ್ಗೇನೂ ಕಮ್ಮಿ ಇಲ್ಲ. ರಶ್ಮಿಕಾ ಮಂದಣ್ಣ ಮಾಡುವಂತಹ ಪ್ರತಿಯೊಂದು ವಿಚಾರವೂ ಕೂಡ ಅವರ ನಡವಳಿಕೆ ಮತ್ತು ಮಾತಿನ ಶೈಲಿ ಟ್ರೋಲ್ಗೆ ಅತಿ ಹೆಚ್ಚಾಗಿ ಒಳಗಾಗ್ತಾನೆ ಇರುತ್ತೆ. ಆದರೆ ರಶ್ಮಿಕಾ ಅವರನ್ನ ಟ್ರೋಲ್ ಮಾಡ್ತಾ ಇರುವುದಕ್ಕೆ ನಟಿ ರಮ್ಯಾ ಗರಂ ಆಗಿದ್ದಾರೆ. ಇತ್ತೀಚೆಗಷ್ಟೇ ನಟಿ ರಮ್ಯಾ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಭಾಗಿಯಾಗಿದ್ರು. ಈ ಸಂದರ್ಭದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಪರವಾಗಿ ರಮ್ಯಾ ಮಾತನಾಡಿದ್ದಾರೆ. ಹಾಗಿದ್ರೆ ರಮ್ಯಾ ರಶ್ಮಿಕಾ ಬಗ್ಗೆ ಹೇಳಿದ್ದೇನು ಅನ್ನೋದನ್ನು ನೋಡೋದಾದ್ರೆ, ಸಿನಿಮಾ ನಟಿಯರನ್ನ ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡಲಾಗುತ್ತೆ, ಅಲ್ಲದೆ ನಟಿಯರನ್ನ ಟ್ರೋಲ್ ಮಾಡಲಾಗುತ್ತೆ. ಅದರಲ್ಲೂ ರಶ್ಮಿಕಾ ಮಂದಣ್ಣ ಅವರನ್ನ ಟ್ರೋಲ್ ಮಾಡಲಾಗ್ತಿದೆ. ಅವರನ್ನ ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡ್ತಾರೆ. ಈ ಬೆಳವಣಿಗೆಗಳು ನಿಲ್ಬೇಕು. ಮೊದಲಿಗೆ ಟ್ರೋಲಿಂಗ್ ಬಿಸ್ನೆಸ್ ನಿಲ್ಬೇಕು, ಎಲ್ಲಾ ಟ್ರೋಲ್ಗಳು ನಿಲ್ಬೇಕು. ಯಾಕಂದ್ರೆ ಟ್ರೋಲ್ನಿಂದ ಎಲ್ಲರ ಮನಸ್ಸಿಗೂ ನೋವಾಗುತ್ತೆ. ಇದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದಿದ್ದಾರೆ ನಟಿ ರಮ್ಯಾ. ರಶ್ಮಿಕಾ ಅವರನ್ನ ಟ್ರೋಲ್ ಮಾಡೋದನ್ನ ನಿಲ್ಲಿಸಬೇಕು. ಸಿನಿಮಾ ನಟಿಯರನ್ನೇ ನೀವು ವಿವಾದ ಮತ್ತು ಟಾರ್ಗೆಟ್ ಮಾಡ್ತೀರಿ. ಎಲ್ಲರಿಗೂ ಇದನ್ನ ತಡೆದುಕೊಳ್ಳುವ ಸಾಮರ್ಥ್ಯ ಇರಬೇಕಲ್ವಾ ಅಂತ ಪ್ರಶ್ನಿಸಿದ ರಮ್ಯಾ, ನಟಿಯರ ಮೆಂಟಲ್ ಹೆಲ್ತ್ ಹೇಗಿರಬಹುದು ಅನ್ನೋದನ್ನ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ರಿಗೂ ಕೂಡ ರಿಯಾಕ್ಷನ್ ಕೊಡುವುದಕ್ಕೆ ಆಗೋದಿಲ್ಲ ಎಂದಿದ್ದಾರೆ. ಇನ್ನು ರಶ್ಮಿಕಾ ಮಂದಣ್ಣ ಹೇಳಿದ್ದ ನಾನು ಹೈದರಾಬಾದ್ನವಳು ಎಂಬ ಮಾತಿಗೂ ಕೂಡ ರಮ್ಯಾ ಉತ್ತರಿಸಿದ್ದು, ತೆಲಂಗಾಣದ ಹೈದರಾಬಾದ್ನಲ್ಲೂ ರಶ್ಮಿಕಾ ಮಂದಣ್ಣ ಅವರ ಮನೆ ಇರಬಹುದು, ಅದಕ್ಕೋಸ್ಕರ ಆ ರೀತಿ ಆಕೆ ಹೇಳಿರಬಹುದು, ಸೊ ವಾಟ್ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ಇನ್ನು ನಟಿ ರಮ್ಯಾ ಅವರ ಈ ಮಾತುಗಳಿಗೆ ಕೆಲವರು ಬೆಂಬಲವನ್ನ ಸೂಚಿಸಿದ್ರೆ, ಇನ್ನು ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ.